ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 27. ಶನಿವಾರದ ರಾತ್ರಿ ಮನೆಯಲ್ಲಿ ಶಾಂತವಾಗಿತ್ತು. ವಾಡಿಕೆಯ ಸಂಜೆಯ ಕೆಲಸಗಳು ಮುಗಿಯುತ್ತಿದ್ದವು. ಪಾವನಿ ಮತ್ತು ಅವನಿ ಅಂಗಳದಲ್ಲಿ ಉಯ್ಯಾಲೆಯಲ್ಲಿ ಕುಳಿತಿದ್ದರು. ಅವನಿ ತನ್ನ ಫೋನ್ನಲ್ಲಿ ಸುಮ್ಮನೆ ಸ್ಕ್ರಾಲ್ ಮಾಡುತ್ತಿದ್ದರೆ ಪಾವನಿ ಅವಳನ್ನು ಗಮನಿಸುತ್ತಿದ್ದಳು. ಅಕ್ಕ, ಪಾವನಿ ಮಾತು ಶುರು ಮಾಡಿದಳು. ಅವನಿ ಫೋನಿನಿಂದ ತನ್ನ ಗಮನವನ್ನು ಅವಳೆಡೆಗೆ ಹರಿಸಿದಳು. ಅದು ನಾನು ಯೋಚಿಸ್ತಾ ಇದ್ದೆ, ನಾಳೆ ನಾವು ಒಂದು ಪುಟ್ ಫೋಟೋಶೂಟ್ ಮಾಡೋಣ. ಅಂದರೆ ಸುಮ್ಮನೆ ಕೆಲವು ಸಿಂಪಲ್ ಫೋಟೋಗಳು. ಅವತ್ತು ಹೋಗಿದ್ವಲ್ಲ ಸನ್ಸೆಟ್ ಪಾಯಿಂಟ್ ಮತ್ತು ನದಿ ದಂಡೆ ಹತ್ರ. ತುಂಬ ಆಡಂಬರ ಎಲ್ಲ ಬೇಡ ಎಂದಳು. ಅವನಿ ಸ್ವಲ್ಪ ಹುಬ್ಬುಗಂಟಿಕ್ಕಿದಳು. ಫೋಟೋಶೂಟಾ? ಈಗ ಯಾಕೆ? ನಂಗೆ ಇದೆಲ್ಲ ಇಷ್ಟ ಇಲ್ಲ, ನಿಂಗೆ ಗೊತ್ತಲ್ವಾ? ಮತ್ತು ಆ ಜಾಗಕ್ಕೆ ಮಾತ್ರ ನಾನು ಬರೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುವ ಥರ ಹೇಳಿದಳು ಅವನಿ. ಗೊತ್ತು, ನಂಗೆ ಗೊತ್ತು. ಆದರೆ ನನ್ನ ಮಾತು ಕೇಳು. 1 ವಾರ ಅಕ್ಕ, ಕೇವಲ 1 ವಾರ ಅಷ್ಟೇ. ಆಮೇಲೆ ನಿಂಗೆ ಮದುವೆ ಆಗಿಬಿಡುತ್ತೆ. ಆಮೇಲೆ ನೀನು ಭಾವ, ಸಂಸಾರ, ಬ್ಯಾಂಕ್ ಅಂತ ಬ್ಯುಸಿ ಆಗಿಬಿಡ್ತೀಯ. ಈ ಪುಟ್ಟ ನೆನಪುಗಳು, ಈ ಫೋಟೋಗಳು, ಇವು ನಿಂಗಾಗಿ, ನಮಗಾಗಿ. ಈ ಸಮಯವನ್ನು ಮೆಮೊರಿಯಾಗಿ ಇಟ್ಕೊಳ್ಳೋಕೆ ನಿಂಗೆ ಇಷ್ಟ ಇಲ್ವಾ? ಕೆಲವು ಸರಳ ಫೋಟೋಗಳು, ಅದ್ದೂರಿಯಾಗಿ ಏನು ಬೇಡ. ಬರೀ ನೀನು, ಬೆಟ್ಟಗಳು ಮತ್ತು ನಾನು, ಪ್ಲೀಸ್ ಎಂದು ರಾಗ ಬೆಳೆದಳು ಪಾವನಿ. ಅವನಿ ತನ್ನ ಹಿಂಜರಿತವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾ ಅತ್ತ ಹೊರಳಿದಳು. ವಿಷಯ ಅಷ್ಟು ಮುಖ್ಯವಾಗಿರದಿದ್ದರೆ ಪಾವನಿ ಪಟ್ಟು ಹಿಡಿಯುತ್ತಿರಲಿಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ಪಾವನಿ ಮತ್ತೆ ರಾಗ ಮುಂದುವರಿಸಿದಳು. ಅಕ್ಕ, ನಾನು ಹಿಂಗೆ ಸಹಾಯ ಮಾಡ್ತೀನಿ ರೆಡಿಯಾಗೋಕೆ. ಎಲ್ಲ ಸಿಂಪಲ್. ನೀನು ಯಾವುದೇ ಹೆವಿ ಸೀರೆ ಉಡ್ಬೇಕಂತ ಇಲ್ಲ, ಅಥವಾ ಅತಿಯಾಗಿ ರೆಡಿ ಆಗ್ಬೇಕಂತನೂ ಇಲ್ಲ. ಒಂದು ಸಿಂಪಲ್ ಸೀರೆ ಪ್ಲೀಸ್, ನಂಗೋಸ್ಕರ ಈ ಒಂದ್ಸಲ ಎಂದಳು. ಒಂದು ಕ್ಷಣ ಮೌನ ಆವರಿಸಿತು. ನಂತರ ಅವಳಿಗೂ ಇದು ಸರಿ ಎನಿಸಿತ್ತು. ಸರಿ ಆಯಿತು, ಸಿಂಪಲ್ ಆಗಿರಬೇಕು. ಜಾತ್ರೆ ಮಾಡಿದರೆ ಮತ್ತೆ ಅಷ್ಟೇ, ನಾನು ಬರೋದೇ ಇಲ್ಲ, ಸರಿನಾ ಎಂದಳು. ಪಕ್ಕ ಸಿಂಪಲ್ ಅಂದರೆ ಸಿಂಪಲ್ ಅಕ್ಕ, ಪ್ರಾಮಿಸ್ ಎಂದು ಕಣ್ಣು ಮಿಟಿಕಿಸಿದಳು ಪಾವನಿ. ಭಾನುವಾರದ ಸಂಜೆ ಬಂದಿತ್ತು. ಸೂರ್ಯ ಕೆಳಗಿಳಿಯುತ್ತಾ ಹಳ್ಳಿಯ ತುಂಬೆಲ್ಲ ಮೃದುವಾದ ಚಿನ್ನದ ಬಣ್ಣ ಬಳಿಯುತ್ತಿದ್ದನು. ಪಾವನಿ ಅವನಿಯನ್ನು ಕೋಣೆಗೆ ಕರೆದಳು. ಬಾ ಅಕ್ಕ, ರೆಡಿಯಾಗೋಣ, ನಾನು ಹಿಂಗೆ ಸೀರೆ ಉಡ್ಸ್ಕೊಡ್ತೀನಿ ಎಂದು ಅವಳನ್ನು ರೆಡಿ ಮಾಡಿದಳು ಪಾವನಿ. ಅವನಿಯ ಸಂಗ್ರಹದಲ್ಲಿದ್ದ ತಿಳಿ ಬಣ್ಣದ ಸೊಗಸಾದ ಸೀರೆಯನ್ನು ಆರಿಸಿಕೊಂಡಿದ್ದಳು. ಯಾವುದೇ ಭಾರವಾದ ಬಾರ್ಡರ್ಗಳಿರಲಿಲ್ಲ, ಹೊಳೆಯುವ ಡಿಸೈನ್ಗಳಿರಲಿಲ್ಲ, ಕೇವಲ ಹಗುರವಾದ ಬಟ್ಟೆ. ಅವಳು ನೆರಿಗೆಗಳನ್ನು, ಸೆರಗನ್ನು ಸರಿಪಡಿಸಿ ಕೂದಲನ್ನು ಅಚ್ಚುಕಟ್ಟಾಗಿ ಬಾಚಿದಳು. ಇಲ್ಲಿ ನೋಡು, ನೋಡಿದ್ಯಾಕ್ಕ, ಕಂಫರ್ಟೇಬಲ್. ಅತಿಯಾದ ಭಾರ ಇಲ್ಲ, ಅತಿಯಾದ ಶೋಕಿ ಇಲ್ಲ, ಪರ್ಫೆಕ್ಟ್ ಎಂದು ಪಾವನಿ 1-2 ಹೆಜ್ಜೆ ಹಿಂದೆ ಸರಿದು ಹೇಳಿದಳು. ಅವನಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಳು. ಸೀರೆಯ ಮೃದುವಾದ ಇಳಿತ, ಭುಜದ ಮೇಲೆ ಮೆಲ್ಲನೆ ಜಾರಿದ ಸೆರಗು, ಅವಳ ಮುಖಕ್ಕೆ ಅಂದ ನೀಡುತ್ತಿದ್ದ ಆ ನೈಸರ್ಗಿಕವಾದ ಕೇಶವಿನ್ಯಾಸ ಸರಳವಾಗಿದ್ದರೂ ಅದ್ಭುತವಾಗಿತ್ತು. ಅವಳು ಸ್ವಲ್ಪ ನಾಚಿಕೆಯಿಂದ ಕಿರುನಗೆ ಬೀರಿದಳು. ಸರಿ ಆಯಿತು, ಬೇಗ ಹೊರಡೋಣ, ಆಮೇಲೆ ತೀರಾ ಸಂಜೆ ಮಾಡ್ಕೊಂಡು ವಾಪಸ್ ಬರೋದು ಬೇಡ ಎಂದಳು. ಕಾರ್ತಿಕ್ ಮತ್ತು ಪಾವನಿಯ ಜೊತೆಗೂಡಿ ಅವರು ಸನ್ಸೆಟ್ ಪಾಯಿಂಟ್ ಕಡೆಗೆ ಹೊರಟರು. ಕಾರ್ತಿಕ್ಕನ್ನು ನೋಡಿ ಕೊಂಚ ಅಸಮಾಧಾನ ಆಗಿದ್ದರೂ ಪಾವನಿಯ ಎದುರಿಗೆ ಏನನ್ನೂ ತೋರಿಸಿಕೊಳ್ಳಬಾರದು ಎಂದು ಸುಮ್ಮನಾದಳು ಅವನಿ. ಕಾರ್ತಿಕ್ ಕೂಡ ಅವನಿಯನ್ನು ನೋಡಿ ವಿಶೇಷವಾದ ಮಾತುಗಳನ್ನಾಡಿರಲಿಲ್ಲ. ಹಳ್ಳಿಯ ಬೆಟ್ಟಗಳ ನಡುವೆ ಬಳುಕುತ್ತಿದ್ದ ಪರಿಚಿತ ಮಣ್ಣಿನ ಹಾದಿಯಲ್ಲಿ ಸಾಗಿದರು. ಅವನಿ ತನ್ನ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಾ ನಿಧಾನವಾಗಿ ನಡೆಯುತ್ತಿದ್ದಳು. ಅವಳ ಮನಸ್ಸು ಆದಿತ್ಯನ ಜೊತೆಗಿನ ನೆನಪುಗಳಲ್ಲಿ ಅಲೆಯುತ್ತಿತ್ತು. ಅವಳಿಗೆ ಅವನ ನೆನಪು ಬಂದರೂ ಅವನನ್ನು ಮಾತನಾಡಿಸಬೇಕು ಎಂದೆನಿಸಲಿಲ್ಲ. ಮದುವೆಗೆ ವಾರ ಅಷ್ಟೇ ಇರುವುದು, ಆದರೆ ಅವಳಿಗೆ ಏನಾಗುತ್ತಿದೆ ಎನ್ನುವುದು ತಿಳಿದಿಲ್ಲ. ಯಾಕೆ ಹೀಗೆ ಎನ್ನುವುದು ಕೂಡ ತಿಳಿದಿಲ್ಲ. ಮುಂದೇನು ಅನ್ನುವುದು ಕೂಡ ಗೊತ್ತಿಲ್ಲ. ಅವಳ ಎದೆಯಲ್ಲಿ ಒಂದು ಸಣ್ಣ ನೋವು ಇಣುಕಿತು. ಆದರೆ ತನ್ನ ತಂಗಿಯ ಶ್ರಮವನ್ನು ನೆನೆದು ಅವಳಿಗಾಗಿ ಒಂದು ಕೃತಕ ನಗುವನ್ನು ಮುಖದ ಮೇಲೆ ಹಾಕಿದಳು. ಅವರು ಬೆಟ್ಟದ ತುದಿಯನ್ನು ತಲುಪಿದಾಗ ಕಣ್ಣ ಮುಂದೆ ಸುಂದರವಾದ ಬೆಟ್ಟಗಳ ಸಾಲು ಮತ್ತು ಕೆಳಗೆ ಹರಿಯುತ್ತಿದ್ದ ನದಿ ಕಂಡಿತು. ಆಕಾಶವು ದಿನದ ಕೊನೆಯ ಬಂಗಾರದ ಬಣ್ಣಗಳಿಂದ ರಂಗೇರಿತ್ತು ಮತ್ತು ಅಲ್ಲಿ ಮೌನವಾಗಿ ನಿಂತಿದ್ದವನು ಆದಿತ್ಯ. ಅವನನ್ನು ನೋಡಿದ ತಕ್ಷಣ ಅವನಿಯ ಕಣ್ಣುಗಳು ಆಘಾತದಿಂದ ಅಗಲವಾದವು. ಅಚ್ಚರಿಯು ತಕ್ಷಣವೇ ಕೋಪವಾಗಿ ಹೊರಹೊಮ್ಮಿತು. ಅವಳು ಪಾವನಿಯ ಕಡೆ ತೀಕ್ಷ್ಣವಾಗಿ ತಿರುಗಿದಳು. ಏನಿದು ಪಾವನಿ, ಇದಕ್ಕೇನ ಸುಳ್ಳು ಹೇಳಿ ಕರ್ಕೊಂಡು ಬಂದಿರೋದು? ಕೆಂಗಣ್ಣಿಗೆ ಗುರಿಯಾದಳು ಪಾವನಿ. ಪಾವನಿ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಆದಿತ್ಯನ ಕಡೆ ಒಂದು ಸಣ್ಣ ನಗು ಬೀರುತ್ತಾ, ಬಾವಾ ಪ್ಲೀಸ್, ಇವಳನ್ನು ನೀವೇ ಹ್ಯಾಂಡಲ್ ಮಾಡಿ ಎನ್ನುತ್ತಾ ಅಲ್ಲಿಂದ ಓಡಿದಳು. ಬೆಟ್ಟದ ತುದಿಯಲ್ಲಿ ತಣ್ಣನೆ ಗಾಳಿ ಬೀಸುತ್ತಿತ್ತು.
ಆಕಾಶ ನಿಧಾನವಾಗಿ ಕೇಸರಿ ಬಣ್ಣಕ್ಕೆ ತಿರುಗುತ್ತಿತ್ತು. ಆದರೆ ಅವನಿ ಮಾತ್ರ ಇದಾವುದನ್ನು ಗಮನಿಸುತ್ತಿರಲಿಲ್ಲ. ಅವಳು ತಕ್ಷಣ ತಿರುಗಿ ಹೊರಡಲಣಿಯಾದಳು. ಅವಳ ಹೆಜ್ಜೆಗಳು ವೇಗವಾಗಿದ್ದವು, ಸಿಟ್ಟಿನಿಂದ ಕೂಡಿದ್ದವು. ಅಲ್ಲಿ ಉಳಿಯುವುದಕ್ಕಿಂತ ಹೊರಡುವುದು ಸುಲಭ ಎಂದು ಅವಳಿಗೆ ಅನ್ನಿಸಿತ್ತು. ಮುಂದುವರಿಯುವುದು. ಪಾವನಿ ಮಾಡಿದ ಪ್ಲ್ಯಾನ್ ಹೇಗಿತ್ತು? ಆದಿತ್ಯ ಮತ್ತು ಅವನಿ ಇವತ್ತು ಮನ್ಸು ಬಿಚ್ಚಿ ಮಾತಾಡ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.